ರಾಜಕೀಯ ಹಿರಿಯ ಧುರೀಣ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ದಾವಣಗೆರೆಯತ್ತ ಸಾಕಷ್ಟು ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ದೌಡಾಯಿಸಿ ಬರ್ತಾ ಇದ್ದಾರೆ. ಜೊತೆಗೆ ಅನೇಕ ಮಠಗಳ ಮಠಾಧೀಶರು ಕೂಡ ಇವತ್ತು ದಾವಣಗೆರೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ. ಜಿಲ್ಲಾಡಳಿತ ಕೂಡ ಇದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ದಾವಣಗೆರೆ ತಲುಪಿ ಆಗಿದೆ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರ. ದಾವಣಗೆರೆಯ MCC A ಬ್ಲಾಕ್ನಲ್ಲಿ ಇರ್ತಕ್ಕಂಥ ಶಾಮನೂರು ಅವರ ನಿವಾಸ. ಈಗಾಗಲೇ ಅವರ ಕುಟುಂಬಸ್ಥರು ಒಟ್ಟು 7 ಜನ ಮಕ್ಕಳು, 4 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ಸೊ ದೊಡ್ಡ ಬಳಗ ಶಾಮನೂರು ಅವರದ್ದು ದಾವಣಗೆರೆಯಲ್ಲಿ. ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಅಂತಂದರೆ ಕೂಡ ತಪ್ಪಾಗಲ್ಲ. ಏಕೆಂದರೆ ಹೆಚ್ಚು ಕಡಿಮೆ 1969ನೇ ಇಸ್ವಿಯಿಂದ ಇಲ್ಲಿ ತನಕ ರಾಜಕೀಯದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಲವಲವಿಕೆಯಿಂದ ಇದ್ದಂತಹ ವ್ಯಕ್ತಿ. 95 ವರ್ಷ ಆಗಿತ್ತು ಅನ್ನೋದು ಬಿಟ್ಟರೆ ಕಳೆದ 1 ತಿಂಗಳ ತನಕನೂ ಕೂಡ ಅವರು ಹೆಚ್ಚು ಕಡಿಮೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. 6 ಬಾರಿ ಶಾಸಕರಾಗಿದ್ದರು, 1 ಬಾರಿ ಸಂಸದರಾಗಿದ್ದರು, ಕಾಂಗ್ರೆಸ್ನ ಕಟ್ಟಾಳು. ಹಾಗಾಗಿ ಅವರನ್ನು ಕಳ್ಕೊಂಡಿರ್ತಕ್ಕಂಥ ಜನ ತೀವ್ರ ದುಃಖದಲ್ಲಿದ್ದಾರೆ. ನಿಮ್ಗೆ ಆ ಭಾಗದಲ್ಲೆಲ್ಲ ಹೋದರೆ ಅಜ್ಜ ಅವರು ಅಂತಂದ್ಬಿಟ್ಟು ಯಾರು ಹೆಸರು ಹೇಳಲ್ಲ. ಅಜ್ಜ ಅವರು ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪನವರು ಅಂತ. ಮತ್ತು ಅವರು ಬೆಳೆದು ಬಂದ ರೀತಿ, ಬಡತನದಲ್ಲಿ ಹುಟ್ಟಿದವರು. ಅವರು 10th ತನಕ ಮಾತ್ರ ಓದಿರ್ತಕ್ಕಂಥದ್ದು. ಆದರೆ ಒಬ್ಬ ಉದ್ಯಮಿಯಾಗಿ, ಒಬ್ಬ ಶಿಕ್ಷಣದ ಹರಿಕಾರನಾಗಿ ಅವರು ಬೆಳೆದು ಬಂದ ರೀತಿ ಇದೆಯಲ್ಲ, ನೀವು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೇ ಹೋದರೂ ಕೂಡ SS ಎಜುಕೇಷನ್ ಸೊಸೈಟಿ ಅಂದರೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ, ಅಲ್ಲಿ ಓದ್ದವರೇ ಇಲ್ಲ. ಹೆಚ್ಚು ಕಡಿಮೆ ಅಂಗನವಾಡಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್ ತನಕ ಶಿಕ್ಷಣ ವಲಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ತುಂಬ ದೊಡ್ಡ ಕೊಡುಗೆ. ಸೊ ಹಾಗಾಗಿ ಈಗ 3 ಜನ ಗಂಡು ಮಕ್ಕಳ ಮನೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಇವತ್ತು ಹೆಚ್ಚು ಕಡಿಮೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ದಾವಣಗೆರೆಯತ್ತ ದೌಡಾಯಿಸಿ ಬರ್ತಾರೆ. ಸೊ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶ ಹಿನ್ನೆಲೆ ಯಡಿಯೂರಿನ ರೇಣುಕಾಚಾರ್ಯ ಸ್ವಾಮೀಜಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಂತಿಮ ದರ್ಶನ ಪಡೆದ ಬಳಿಕ ಸ್ವಾಮೀಜಿಗಳು ಸಂತಾಪ. ನಾನು ಆಗಲೇ ಹೇಳಿದಂತೆ ಈಗಾಗಲೇ ತುಂಬ ಮಠಾಧೀಶರು ಬರ್ತಾ ಇದ್ದಾರೆ. ಮಠದ ಜೊತೆ ಶಾಮನೂರು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು. ಅವರನ್ನು ಕಳೆದುಕೊಂಡು ನಮ್ಮ ನಾಡು ಬಡವಾಗಿದೆ ಅನ್ನುವಂತಹ ಮಾತನಾಡಿದ್ದಾರೆ. ಆಮೇಲೆ ಸಮಾಜಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತಂದ್ಬಿಟ್ಟು ಸ್ವಾಮೀಜಿಗಳು ಮಾತನಾಡಿದ್ದಾರೆ. ರಾಜಕೀಯ ಅಜಾತ ಶತ್ರು ಎಂತಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ವಿಧಿವಶರಾಗಿರುವಂಥದ್ದು. ನಮ್ಮ ಜೊತೆಗೆ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಜರ, ನಿಮ್ಮ ಜೊತೆಗೆ ಯಾವ ರೀತಿ ಒಡನಾಟಿತ್ತು? ನಾವು ದಾವಣಗೆರೆ ಧಾರ್ಮಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಬಂದರೆ ಅವ್ರು ಭಾಗವಹಿಸ್ತಿದ್ರು. ಬಂದು ನಮಗೆ ಭಾಳ ಅವ್ರದ್ದು ಒಂದು ಮೆಚ್ಚಿನ ಗುಣ ಅಂದರೆ, ಸಾಲಿನಲ್ಲಿ ಸ್ವಾಮಿಗಳು ಕೂತಿದ್ರೆ ಒಬ್ಬರಲ್ಲ ಎಲ್ಲ ಮಠಾಧೀಶರಿಗೂ ತಮ್ಮ ಕಾಣಿಕೆಯನ್ನು ಕೊಟ್ಟಿದ್ದಲ್ಲೇ ನಮಸ್ಕಾರ ಮಾಡ್ತಿರ್ಲಿಲ್ಲ ಅವರು. ಅಂಥ ವ್ಯಕ್ತಿತ್ವ ಶಂಕರಪ್ಪನವರು. ಇವತ್ತು ಭೇಟಿಯಾಗಿದ್ದೀವಿ, ಮತ್ತು ನಾಳೆ ಇನ್ನೊಂದು ಕಾರ್ಯಕ್ರಮ ಭೇಟಿದ್ದು ಅಲ್ಲಿ ಮತ್ತು ಕಾಣಿಕೆ ಕೊಡೋ ಪದ್ಧತಿ ಇತ್ತು ಅವ್ರಿಗೆ. ಇವತ್ತು ಆಗಿದ್ದೀವಿ ಸಾಕು ಅಂತಲ್ಲ, ಮತ್ತು ಮಾರಸ್ ಭೇಟಿಯಾದರೂ ಕೊಡುವಂಥ ವ್ಯವಸ್ಥೆ ಅವರಿತ್ತು. ಮತ್ತು ಮಾವನಹಳ್ಳಿ ದೇವಸ್ಥಾನಕ್ಕೆ ಪ್ರತಿ ವರ್ಷ 2 ಸಾರಿ ಬರೋರು. ಆ ಮಾವನಹಳ್ಳಿ ಟ್ರಸ್ಟ್ ಅಧ್ಯಕ್ಷರು ನಾವು. ಅವರು ಕಾರ್ತಿಕ ಮಾಸದಲ್ಲಿ ಬಂದು ಮತ್ತು ಇದರ ದಸರಾದಲ್ಲಿ ಒಂದು ಶ್ರಾವಣ ಮಾಸದಲ್ಲಿ ಬಂದು ಸೇವೆ ಸಲ್ಲಿಸೋಗ್ತಿದ್ರು. ಮತ್ತು ಯಡಿಯೂರಲ್ಲಿ ಒಂದು ಈ ಕಡೆ ವಸತಿ ಗೃಹ ಕಟ್ಟಿದ್ದಾರೆ, ಯಾತ್ರಾ ನಿವಾಸ. ಅವ್ರ ಕುಟುಂಬದ ಹೆಸರಿಗೆ ಒಂದು, ಇವ್ರ ಹೆಸರಿಗೆ ಒಂದು. ಆವಾಗ ನಮಗೆ ನಾವು ಮಠದಲ್ಲಿದ್ದಾಗ ಬಂದು ನಮಗೊಂದು ಗೋದಾನ ಮಾಡಿದ್ರು ಯಡಿಯೂರು ನಮ್ಮ ಮಠಕ್ಕೆ, ಅವರಿಗೆ ಬಾಳೆಹೊನ್ನೂರು ಮಠಕ್ಕೆ ದಾನ ಮಾಡಿದ್ರೆ ಎತ್ತಿದ ಕೈ ಅವರು. ಕೊನೆ ಬಾರಿ ಯಾವಾಗ ಭೇಟಿ ಆದ್ರಿ? ಸಮಾಜಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಿರುವಂಥದ್ದು ಮಠಾಧೀಶರು ಅಂದರೆ ವೀರಶೈವ ಮಹಾಸಭೆ. 8ನೇ ತಾರೀಕು ಅವ್ರ ಗೃಹದಲ್ಲಿ ರಂಭಾಪುರಿಜಲ್ಲಿ ಇಷ್ಟಲಿಂಗ ಪೂಜೆ ಆಯಿತು. ಇಷ್ಟಲಿಂಗ ಪೂಜೆ ಆದಮೇಲೆ ಅವರು ದೇವಸ್ಥಾನಕ್ಕೆ ದೇವ್ರ ಮನೆಗೆ ಪೂಜೆ ಮಾಡ್ತಾಯಿದ್ರು. ಗುರುಗಳು ಅಲ್ಲಿಗೆ ಹೋದರು, ಬಾಳೆಹೊನ್ನೂರು ಗುರುಗಳು ಹೋಗಿ ಅವ್ರ ಪಾದ ಇಟ್ಟು ತಲೆ ಮೇಲೆ ಹಿಡ್ಕೊಂಡು ನಮಸ್ಕಾರ ಮಾಡಿ, ಬುದ್ಧಿ ಸಮಾಜ ಹದಗೆಟ್ಟು ಹೋಗ್ಬಿಟ್ಟಿದೆ, ನೀವೆಲ್ಲ 5 ಜನ ಒಗ್ಗಟ್ಟಾಗಬೇಕು ಅಂತಕ್ಕಂಥ ಕಳಕಳಿ ಮನವಿಯನ್ನು ಅರ್ಪಿಸಿದ್ರು. ಅವರು ಕಳಕಳಿ ಮನವಿಗೆ ಅವರು ಮಾರುವುದು ರಂಭಾಪುರ ಜಿಲ್ಲೆಯಲ್ಲಿ ಮಾರು ಹೋಗಿ ತಕ್ಷಣ ಇಮಿಡಿಯೇಟಾಗಿ ಕೆಲಸವನ್ನು ಮಾಡಿದರು. ಮತ್ತು 7ನೇ ತಾರೀಕು, ಅದೇ ಮೇ 7ನೇ ತಾರೀಕು ಮುಕ್ತಿ ಮಂದಿರದಲ್ಲಿ ನಾವು 4 ಜನ ಸೇರಿಸಿದ್ವಿ ಅಲ್ಲಿ ಮುಕ್ತಿ ಮಂದಿರದಲ್ಲಿ. ಅದೇ ಆ ಪ್ರತಿಫಲನೆ ಮೇ 21, 22 ದಾವಣಗೆರೆ ಒಳಗೆ 5 ಜನ ಸೇರುವಂಥ ಕೆಲಸವನ್ನು ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದರು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇವತ್ತು ನಾವು ಅವ್ರನ್ನ
ಅವ್ರನ್ನ ಕಳ್ಕೊಂಡಿದ್ದೀವಿ. ಎಲ್ಲ ಯಾವ ರೀತಿ ನೀವೆಲ್ಲ ಈಗ ಸಂಜೆವರೆಗೆ ಇರ್ತೀರಾ ಹೇಗೆ? ನಮ್ಮದು ಇವತ್ತು ಮಹೇಶ್ವರನ ಜಾತ್ರೆ ಇದೆ ಎಲ್ಲ ಕಡೆಯಲ್ಲಿ, ಮಠದ್ದು ಜಾತ್ರೆ ಇತ್ತು. ಜಾತ್ರೆಗೆ ನಾವು ಇದನ್ನು ತಪ್ಪಿಸ್ಬಾರ್ದು ಅಂತ ಬಂದಿದ್ದೇನೆ. ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ. ನಮ್ಮ ಎಲ್ಲ ಬಳಗ ಇರುತ್ತೆ, ಸ್ವಾಮಿಗಳ ಬಳಗ ಇರುತ್ತೆ. ಸಂತೋಷ. ನಮ್ಮ ಏನು ಅಜಾತ ಶತ್ರುವಿನಂತಿರುವಂತಹ ಶಾಮನೂರು ಶಿವಶಂಕರಪ್ಪನ ಕಳ್ಕೊಂಡು ನಮ್ಮ ಇಡೀ ರಾಜ್ಯವೇ ಬಡವಾಗಿದೆ ಅನ್ನೋ ಮಾತನ್ನು ಶ್ರೀಗಳು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗಳ ಜೊತೆ ಫಕೀರಯ್ಯ ಪಬ್ಲಿಕ್ ಟಿವಿ, ದಾವಣಗೆರೆ.